ದೆಹಲಿಯ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯಲ್ಲಿಂದು ವಿಶ್ವದ ಮೊಟ್ಟಮೊದಲ ಶಸ್ತ್ರಚಿಕಿತ್ಸಕ ಸುಶ್ರುತ ಜಯಂತಿ ಅಂಗವಾಗಿ ಆಯೋಜಿಸಲಾಗಿದ್ದ ಸೌಶ್ರುತಂ 2026 ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಚಾಲನೆ ನೀಡಿದರು. ಇದೇ ವೇಳೆ ಅವರು ಅತ್ಯಾಧುನಿಕ ಎಂಆರ್ಐ ಸೌಕರ್ಯ ಉದ್ಘಾಟಿಸಿದರು. ಎನ್ಸಿಐಎಸ್ಎಂ ಅಧ್ಯಯನ ವರದಿಯನ್ನು ಅವರು ಲೋಕಾರ್ಪಣೆ ಮಾಡಿದರು. ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್, ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಮುಖ್ಯಸ್ಥರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ರಾಷ್ಟ್ರಪತಿ ಆಯುರ್ವೇದ ವೈದ್ಯ ಪದ್ಧತಿ ಅತ್ಯಂತ ಪ್ರಾಚೀನ ಪರಂಪರೆಯನ್ನು ಹೊಂದಿದ್ದು, ಭಾರತೀಯ ಸಾಂಪ್ರದಾಯಿಕ ವೈದ್ಯ ಪದ್ಧತಿ ಅನನ್ಯ ಭಾಗವಾಗಿದೆ. ಸುಶ್ರುತ ಮುನಿ ವಿಶ್ವದಲ್ಲೇ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯ ಪರಿಕಲ್ಪನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಇಂದು ಆಧುನಿಕ ವೈದ್ಯ ಪದ್ಧತಿಯ ಭಾಗವಾಗಿ ಪ್ರಚಲಿತದಲ್ಲಿರುವ ಪ್ಲಾಸ್ಟಿಕ್ ಸರ್ಜರಿ, ಕ್ಯಾಟರಾಕ್ಟ್ ಸರ್ಜರಿ, ಆಂಕಾಲಜಿ, ಇಎನ್ಟಿ ಶಸ್ತ್ರಚಿಕಿತ್ಸೆಗಳು ಸೇರಿದಂತೆ ಎಲ್ಲಾ ರೀತಿಯ ಶಸ್ತ್ರಚಿಕಿತ್ಸೆಗಳಿಗೆ ಸುಶ್ರುತ ಪ್ರೇರಕ ಶಕ್ತಿಯಾಗಿದ್ದಾರೆ. ಅವರ ಸುಶ್ರುತ ಸಂಹಿತೆ ಗ್ರಂಥಕ್ಕೆ ಜಾಗತಿಕ ಮನ್ನಣೆ ಇದೆ. ರೋಗಮುಕ್ತ ಮಾನವ ಸಮಾಜ ನಿರ್ಮಾಣಕ್ಕೆ ಇದು ಪೂರಕವಾಗಿದೆ ಎಂದರು. ಆಧುನಿಕ ವೈದ್ಯ ಪದ್ಧತಿಗಳನ್ನು ಪಾರಂಪರಿಕ ಪದ್ಧತಿಗಳೊಂದಿಗೆ ಬೆಸೆಯುವ ಅಗತ್ಯವಿದೆ. ಪ್ರಕೃತಿ ಚಿಕಿತ್ಸೆ ಅಡ್ಡಪರಿಣಾಮವಿಲ್ಲದ ಹಾಗೂ ಎಲ್ಲರಿಗೂ ಸುಲಭದಲ್ಲಿ ದೊರೆಯುವ ಚಿಕಿತ್ಸೆಯಾಗಿದೆ. ಆಯುರ್ವೇದ, ಯೋಗದಂತಹ ಪ್ರಾಚೀನ ಉಪಕ್ರಮಗಳನ್ನು ಸಮಕಾಲೀನ ಅಗತ್ಯತೆಗಳಿಗೆ ಪೂರಕವಾಗಿ ಅನುಷ್ಠಾನಗೊಳಿಸುವ ಅಗತ್ಯವಿದೆ. ಪ್ರತಿಯೊಬ್ಬರೂ ಈ ನಿಟ್ಟಿನಲ್ಲಿ ಚಿಂತನೆ ಮಾಡುವುದು ಅಗತ್ಯ. ನಗರೀಕರಣದ ಭರಾಟೆಯಲ್ಲಿ ಮರ-ಗಿಡಗಳು ನಾಶವಾಗುತ್ತಿದ್ದು, ಪರಿಸರ ಆತಂಕವನ್ನು ಎದುರಿಸುತ್ತಿದೆ. ಹಸಿರು ಪರಿಸರದ ಮರು ನಿರ್ಮಾಣ ಪ್ರಕೃತಿ ಚಿಕಿತ್ಸೆಗೆ ಅನುಕೂಲಕಾರಿ. ಈ ನಿಟ್ಟಿನಲ್ಲಿ ಮರ-ಗಿಡಗಳನ್ನು ಬೆಳೆಸುವುದು ಅಗತ್ಯ ಎಂದು ತಿಳಿಸಿದರು. ಈ ವಿಚಾರ ಸಂಕಿರಣದಲ್ಲಿ ಆಯುರ್ವೇದ ಮತ್ತು ಆಧುನಿಕ ಶಸ್ತ್ರಚಿಕಿತ್ಸಾ ವಿಜ್ಞಾನಗಳ ಬೆಳವಣಿಗೆಯ ಕುರಿತು ಜಾಗತಿಕ ತಜ್ಞರು ಚಿಂತನ ಮಂಥನ ನಡೆಸಲಿದ್ದಾರೆ. उसी दिशा में हमको सोचना पड़ेगा, क्योंकि आयुर्वेद एक ऐसी चिकित्सा है जिसका साइड इफेक्ट नहीं, जो गरीब से गरीब लोग उसको खरीद सकते, सेवन कर सकते, उपयोग कर सकते। इसीलिए ये एक माध्यम है जिस माध्यम को हम सबको फॉलो करना चाहिए.